ಅಪ್ಪ ಅಮ್ಮ ಬನ್ನಿ ಅಮ್ಮನ ಮಾತಾಡ್ಸೋಣ. ಅಮ್ಮ ಸರಾಕೆರೆಗೆ ಇಷ್ಟು ದಿನದಿಂದ ಬಂದರು, ಅವರಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅಂತ. ಅಮ್ಮ ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ, ಸಾವಿತ್ರಮ್ಮ ಅಂತ ಹೇಳಿ. ಸಾವಿತ್ರಮ್ಮ ಅಂತ. ಎಲ್ಲಿಂದ ಬರೋದು? ನಾವು ಇಲ್ಲೇ ಶೇಷಾದ್ರಿಪುರದಿಂದ ಬರೋದು, ಶಿವಮೊಗ್ಗದಿಂದ. ನಾನು ಒಂದು ದಿವಸ ಬಂದೆ, ಒಂದು ದಿವಸ ಬಂದು ನೋಡ್ಕೊಂಡು ಹೋದ್ವಿ. ನಾವು ರಜಾ ಇತ್ತು. ಇನ್ನೊಂದು ದಿವಸ ಬಂದಾಗ ಚೆನ್ನಾಗಿ ಅನ್ನಿಸ್ತು. ನನಗೆ ಕಾಲು ತುಂಬ ಎತ್ತಿಡೋಕ್ಕೆ ಆಗ್ತಿರ್ಲಿಲ್ಲ, ಒಂದು ಹೆಜ್ಜೆ ಇಷ್ಟು ದೂರ ಹೋಗೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಒಂದು 2 ದಿವಸ ಬಂದೆ, 3 ದಿವಸ ಬಂದೆ. 3 ದಿವಸ ತುಂಬ ಜಾಸ್ತಿ ಆಯಿತು. ಮತ್ತು ಬೆನ್ನು ನೋವು ಜಾಸ್ತಿ ಆಯಿತು. ಅದು ಸ್ಪೆಷಲಿಸ್ಟ್ ತೊಗೊಂಡ್ಮೇಲೆ ಯಾಕೋ ತುಂಬ ಜಾಸ್ತಿ ಆಗುತ್ತೆ, ಇದು ಮಾಡೋದೇ ಬೇಡ, ನಂಗೆ ಬೇಡ ಅನಿಸ್ಬಿಡ್ತು. ಆಮೇಲೆ ಅಂದರು ಸಿಸ್ಟರ್ಲ್ಲ, ಇವತ್ತೊಂದು ದಿವಸ ಜಾಸ್ತಿ ಆಗುತ್ತೆ, ನಾಳೆಯಿಂದ ಕಡಿಮೆ ಆಗುತ್ತೆ, ಏನೂ ಆಗೋಲ್ಲ ತೊಗೊಳ್ರಿ ಮೇಡಮ್ ಅಂದರು. ಆಮೇಲೆ ಇವಾಗ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಏನು ಬೆನ್ನು ನೋವಿಲ್ಲ, ಏನಿಲ್ಲ, ಸೊಂಟ ನೋವಿಲ್ಲ, ಕಾಲು ನೋವಿಲ್ಲ, ಎಂಥದ್ದು ಇಲ್ಲ. ನಮ್ಮಲ್ಲಿ ಕುತ್ಕೊಂಡು ಊಟಕ್ಕೆ ಹೋಗ್ಬೇಕಾದ್ರೆ ಕುಂತ್ಕೊಂಡು ಓಡಾಡ್ತೀಯ, ಸ್ಟ್ರೈಟಾಗಿ ಓಡಾಡು, ನೀನು ಓಡಾಡೋದು ಗೊತ್ತಾಗತ್ತಾ ನಿನಗೆ? ಕುಂತ್ಕೊಂಡು ಓಡಾಡ್ತೀಯ ನೀನು. ನನಗೆ ಕಾಲು ನೋವಿದೆ, ಹೆಂಗೆ ಕುಂತ್ಕೊಂಡು ಹೋಗುತ್ತೆ ನಂಗೆ ಗೊತ್ತಾಗತ್ತಾ? ಆಮೇಲೆ ನಾನು ಹಂಗೆ ಹೋಗ್ತಾ ಇರ್ತಿದ್ದೆ. ಆಮೇಲೆ ಸ್ಟ್ರೈಟಾಗಿ, ಈಗ ಸ್ಟ್ರೈಟಾಗಿ ನಡೀತೀನಿ. ಸ್ವಲ್ಪ ನೆಡ್ ತೋರಿಸಿ. ಸ್ಟ್ರೈಟಾಗಿ ನಡೀತಾ ಇದ್ದೀನಿ ನಾನು. ಮುಂಚೆ ಕಾಲಿನ ಕುಂತ್ಕೊಂಡು ಅದೇ ತಟ್ಟೆ ಇಟ್ಟು ಚೆಂಪು ಎತ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ. ಕುತ್ಕೊಂಡು ಊಟ ಆಗ್ತಿದ್ದೆ, ಸಾರು ಬಿಡ್ತಿದ್ದೆ. ಆಮೇಲೆ ನೀನು ಮುದ್ಕೆ ಮಾಡ್ದಂಗೆ ಮಾಡ್ತೀಯಾ, ನಿಮಗಿಂತ 70 ವರ್ಷದಲ್ಲ ಎಷ್ಟು ಚೆನ್ನಾಗಿದ್ದಾರೆ, 40 ವರ್ಷದಲ್ಲಿ ಎಷ್ಟು ಚೆನ್ನಾಗಿ ಓಡಾಡ್ತಾರೆ, ನೀನು ಎಲ್ಲರಿಗಿಂತ ನಮ್ಮ ಮನೇಲೇ ಭಾಳ ಇದಾಗ್ಬಿಟ್ಟಿದ್ಯಾ ನೀನು. ನಮ್ಮ ಅಕ್ಕ ಒಬ್ರು ಇದ್ದಾರೆ, ಅವರಿಗೆ 80 ವರ್ಷ. ಅವ್ರು ಚೆನ್ನಾಗಿ ಎಲ್ಲ ಓಡಾಡೋದೆಲ್ಲ ಮಾಡ್ತಾರೆ, ಅವ್ರಿಗಿಂತ ಕಡೆ ಆಗಿಬಿಟ್ಟಿದ್ಯಾ ನೀನು, ನಿನಗೇನು ನಾಚಿಕೆನೇ ಅನಿಸಲ್ಲ ನಿನಗೆ, ನೋಡಲ್ಲ ನಿಮ್ಮ ಅಕ್ಕಂಗೆ ಓಡಾಡ್ತಾರೆ, ನೀನು ಓಡಾಡೋದೇ ಇಲ್ಲ ಅಂತ ಬೈತಿದ್ರು. ಈಗ ಏನಿಲ್ಲ, ನಾನು ಚೆನ್ನಾಗಿ ಓಡಾಡ್ತೀನಿ, ಚೆನ್ನಾಗಿ ಕೆಲಸ ಮಾಡ್ತೀನಿ. ಅಂದರೆ ಇಲ್ಲಿಗೆ ಬರಬೇಕು ಅಂತಂದರೆ ಸ್ವಲ್ಪ ಖುಷಿ ಆಗುತ್ತೆ, ಗೊತ್ತಾ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಎಲ್ಲ ಹತ್ರ ಮಾತಾಡ್ತೀವಿ. ನಮ್ಮ ಸಿಸ್ಟರೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ಒಬ್ಬರು ಚೆನ್ನಾಗಿ ಮಾತಾಡಿಸ್ತಾರೆ, ಒಬ್ಬರು ನಮ್ಮ ಸಿಸ್ಟರೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ನಗಾಡಿಸ್ತಾರೆ, ಒಬ್ಬರಲ್ಲೊಬ್ಬರು ಚೆನ್ನಾಗಿ ಇದು ಮಾಡ್ತಾರೆ. ಬರೋಕ್ಕೂ ಖುಷಿ ಆಗುತ್ತೆ. ಹಾಗೆ ಒಂಥರ ಆಫೀಸ್ ಟೈಮ್ ಆಗುತ್ತೆ. ನಮ್ಮಲ್ಲೂ ಆಫೀಸಲ್ಲಿ ಇದ್ದಾರೆ, ಈಗ ರಿಟೈರ್ಡ್ ಆಗಿದ್ದಾರೆ, ಒಂದು ಕಂಪ್ಯೂಟರ್ ಆಫೀಸ್ ಮಾಡ್ಕೊಂಡಾರೆ. ಅವ್ರು ಹೊರಡೋ ಟೈಮಿಗೆ ಹೊಂಟ್ಬಿಡ್ತೀವಿ 10ವರೆಗೆ. ಮತ್ತು 2 ಗಂಟೆ ಬರ್ತಾರೆ, 2 ಗಂಟೆ ಕರ್ಕೊಂಡು ಹೋಗ್ತಾರೆ. 2 ಗಂಟೆ ಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಮಲ್ಕೊಳ್ತೀನಿ. ಆಮೇಲೆ 4 ಗಂಟೆಗೆ ಎದ್ದು ಕೆಲಸ ಮಾಡ್ತೀನಿ. ಮನಸ್ಸೆಲ್ಲ ಹಗುರಾಗುತ್ತೆ. ಏನಂತ ಈ ಕಾಲು ನೋವಿಗೆ ಅದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ರಿ? ಈಗ ತುಂಬ ಖರ್ಚು ಮಾಡಿದ್ದೀನಿ ಮೇಡಮ್ ಅವರೇ, ತುಂಬ ಖರ್ಚು ಮಾಡಿದ್ದೀನಿ. 3-4 ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ, ತುಂಬ ಖರ್ಚು ಮಾಡಿದ್ದೀನಿ. ಅದು ಮಾತ್ರೆ ತೊಗೊಂಡು ಸ್ವಲ್ಪ ಚೆನ್ನಾಗಿರ್ತಿತ್ತು, ಕೇಳಿ ನಾವು ಸ್ವಲ್ಪ ಹೊತ್ತಿಗೆ ಹಂಗೆ ಆಗ್ಬಿಡ್ತಿತ್ತು. ಎಷ್ಟು ಆಸ್ಪತ್ರೆಗೆ ಹೋದ್ರೂ ಹಿಂಗೆ ಆಗತ್ತಲ್ಲ. ಯಾವ ದೇವರು ನನಗೆ ಕಣ್ಬಿಟ್ಟು ನೋಡಲ್ಲ, ಎಂಥ ದೇವ್ರು ಇರ್ಬೋದು, ದೇವ್ರು ಪೂಜೆಬಾರ್ದು, ದೇವ್ರು ನೆನೆಸಲೇಬಾರ್ದು ಅಂತ ಅಷ್ಟು ನನಗೆ ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಹೋಗ್ತಾ ಚೆನ್ನಾಗಾಯ್ತು. ಇಲ್ಲಿ ಬಂದಮೇಲೆ ಚೆನ್ನಾಗಿದೆ ನನಗೆ. ಬಂದು ಎಷ್ಟು ದಿನ ಆಯ್ತು? ನಾನು ತಿಂಗಳ ಮೇಲೆ 2 ದಿವಸ ಆಯಿತು ಬಂದು. ತಿಂಗಳ ಮೇಲೆ 2 ದಿವಸ ಆಯಿತು ಅಷ್ಟೇ. ತಿಂಗಳ ಮೇಲೆ 2 ದಿನದಲ್ಲಿ ಎಷ್ಟು % ಗುಣ ಆಯ್ತು? ಆಗಿದೆ, ಒಂದು 3/4% ಗುಣ ಆಗಿದೆ ನನಗೆ. ಆಮೇಲೆ ನೆನ್ನೆ ಒಂದು ಸಲ ರಜಾ ಮಾಡಿದೆ. ನೆನ್ನೆ ಯಾಕೆ ರಜಾ ಮಾಡಿದೆ, ನಾನು ಮಾಡಬಾರ್ದಾಗಿತ್ತು. ಶಿಕಾರಿಪುರಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ, ಹೋಗ್ಬಾರ್ದಾಗಿತ್ತು, ನಾನು ಹೋಗ್ಬೇಕಾಗಿತ್ತು ಅನ್ನಿಸ್ತು. ಆಮೇಲೆ ಟೈಮಾಗಿ ಬಂದ್ಬಿಟ್ವಲ್ಲ, ಬರೋಕ್ಕಾಗಲಿಲ್ಲ. ಇವತ್ತು ಬಿಡದೆ ಬಂದೆ. ಕೆಲಸ ಇದ್ರೆ ಇರಲಿ, ಒಂದು 1/4 ಗಂಟೆ 3/4 ಗಂಟೆ ಹೋಗಿ ಸ್ವಲ್ಪ ಶಾಂತಿಯಾಗಿ ಕೂತ್ಕೊಂಡು ಎಲ್ಲ ಹತ್ರ ಮಾತಾಡಿ, ಎಲ್ಲ ಹತ್ರ ನಗಾಡಿ, ಡ್ಯಾನ್ಸ್ ಮಾಡಿಸ್ತಾರೆ, ಹಾಡು ಹೇಳಿಸ್ತಾರೆ. ತುಂಬ ಸಣ್ಣ ಹುಡುಗರಿಗೆ ಮಾಡ್ದಂಗೆ ಮಾಡ್ತಾರೆ. ನಾವು ದೊಡ್ಡವ್ರ ಮನೆಯಲ್ಲಿ, ಆದರೆ ಇಲ್ಲಿ ಬಂದರೆ ಚಿಕ್ಕ ಮಕ್ಕಳ ಥರ ನೋಡ್ತಾರೆ ನಮಗೆ. ಆ ಥರ ಟ್ರೀಟ್ ಮಾಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ ನಮಗೆ ಬರೋಕ್ಕೆ. ತುಂಬ ಇಷ್ಟ ಆಗುತ್ತೆ. ತುಂಬ ಹೊಸ ಅಪ್ಪ ಅಮ್ಮಂದ್ರಿಗೆ ನೋವು ಆಯ್ತು ಅಂತ ಹೆದರ್ಕೊಳ್ತಾರೆ, ಅವ್ರಿಗೆ ಏನು ಹೇಳ್ತೀವಿ? ಇಲ್ಲ ಹೆದರ್ಬೇಡ್ರಿ. ಒಂದು ದಿವಸ 2 ದಿವಸ ಹಂಗೆ ಆಗುತ್ತೆ, ಹೋಗ್ಲಿ ಒಂದು ವಾರ ತನಕ ಆಗ್ಬೋದು. ತುಂಬ ಇದಾದವರಿಗೆ ಆಮೇಲೆ ತುಂಬ ಚೆನ್ನಾಗಾಗತ್ತೆ. ಆಮೇಲೆ ನೀವೇ ಬರ್ತೀರಾ, ನೀವೇ ಹೇಳ್ತೀರಾ, ಮೇಡಮ್ರೇ ನಾನು ಎದ್ದೊಳಂಗಿಲ್ಲ. ಯಾರೋ ಒಬ್ರು ಸಾಗುಂದವ್ರು ಬಂದಿದ್ರು ನೋಡ್ರಿ, ಅವತ್ತು ಮಲ್ಕೊಂಡಿದ್ದಾರೆ ಪಾಪ, ಅವ್ರು ಬೆಡ್ಶೀಟ್ ಹೊಚ್ಕೊಳಕ್ಕಾಗ್ತಿಲ್ಲ. ಆಮೇಲೆ ನಾನೇ ಅರ್ಧ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡಿದ್ರು ಪಾಪ. ಆಮೇಲೆ ನಾನೇ ತುಂಬ ಬೆಡ್ಶೀಟ್ ಹೊಚ್ಚಿ ಹೇಳಿದೆ, ಬಂದಾಗ ಒಂದು 2 ದಿವಸ ಹಂಗೆ ಆಗುತ್ತೆ, ಆಮೇಲೆ ಚೆನ್ನಾಗಾಗತ್ತೆ, ನೀವು ಬರ್ರಿ, ತುಂಬ ಚೆನ್ನಾಗತ್ತೆ, ಬಿಡಬೇಡ್ರಿ ಅಂತ ಹೇಳಿದೆ. ಆಯ್ತಮ್ಮ ಬರ್ತೀನಿ ಅಂತ ಅಮ್ಮ ಬರ್ತಾನೆ ಇದ್ದಾರೆ. ಈಗಲೂ 1 ವಾರ ಆಯಿತು, 1 ತಿಂಗಳಾಯ್ತೇನಪ್ಪ, ಇಲ್ಲ ತಿಂಗಳಾಗಿಲ್ಲ ಅವ್ರು ಬಂದು, ಒಂದು 15 ದಿವಸ ಆಗಿರ್ಬೋದು. ಪಾಪ ಚೆನ್ನಾಗಿ ಬರ್ತಾರೆ. ಈಗ ನಮಗೆ ತುಂಬ ಚೆನ್ನಾಗಾಗಿದೆ. ಅಮ್ಮ, ನಿಮಗೆ ಸರಾಕೆರೆ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಲೈಫ್ ಹೆಂಗಿರೋದು? ಹೆಂಗಿರೋದು, ನಿಮಗೆ ಕುಂಟ್ಕೊಂಡು ಹೋಗೋದು, ಎತ್ಕೊಂಡು ಹೋಗೋದು, ಸ್ವಲ್ಪ ದೂರ ಓಡಾಡೋಕ್ಕಾಗ್ತಿಲ್ಲ. ನಮ್ಮನೇಲಿ ಅಲ್ಲಿ ಹೋಗೋ, ಅಂಗಡಿ ಹೋಗು, ಮನೆಯಲ್ಲೇ ಕೂತಿರ್ತೀಯ, ಅವ್ರ ಮನೆ ಹೋಗು, ಅವ್ರ ಹತ್ರ ಮಾತಾಡು, ಇವ್ರ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡು, ಮನೇಲಿ ಮಲ್ಕೊಂಡೇ ಇರ್ತೀಯ ಅನ್ನೋರು. ನಂಗೆ ಹೋಗಕ್ಕೆ ಆಗ್ತಿರಲಿಲ್ಲ ಕಾಲು. ಸ್ವಲ್ಪ ದೂರ ಹೋದರೆ ಒಬ್ರು ಭುಜ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು, ಹಿಂಗೆ ನಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ಬೇಕು. ಅಕ್ಕಪಕ್ಕದಲ್ಲ ಏನು ಸಣ್ಣ ಹುಡುಗಿರು ಹೋದಂಗೆ ಭುಜ ಹಿಡ್ಕೊಂಡು ಹೋಗ್ತೀರಾ ನೀವು ಅಂತ. ಆದರೆ ನನಗೆ ಕಾಲು ನೋವು ಇರುತ್ತಲ್ಲ, ಅದಕ್ಕೆ ಈಗೇನಿಲ್ಲ, ಭುಜ ಹಿಡ್ಕೊಳ್ಳಲ್ಲ, ಏನಿಲ್ಲ, ಅವ್ರಿಗೆ ಕ್ಲೀನಾಗಿ ನಡೆಯಾಡ್ತೀನಿ. ಮುಂಚೆ ಮಾತ್ರ ಎಷ್ಟು ತೊಗೊಳ್ತಿದ್ರಿ? ಮುಂಚೆ ತೊಗೊಳ್ತಿದ್ದೆ, ಬೆಳಗ್ಗೆ ಒಂದೇ ಟೈಮ್ ತೊಗೊಳ್ತಿದ್ರು. ಇವಾಗ ತೊಗೊಳ್ತಾ ಇದ್ದೀನಿ, ಇನ್ನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಟೆಸ್ಟ್ ಮಾಡಿಸ್ಕೊ ಬರ್ತೀನಿ, ಆಮೇಲೆ ಹೇಳ್ತೀನಿ. ನೋವಿಗೆ ಯಾವ ಮಾತ್ರ ತೊಗೊಳ್ತಿದ್ರಿ? ನೋವಿಗೆಲ್ಲ ತೊಗೊಳ್ತಿದ್ದು ಬಿಟ್ಟಿದ್ದೀನಿ. ನೋವಿಂದ ಎಷ್ಟು ವರ್ಷದಿಂದ ಮಾತ್ರ ತೊಗೊಳ್ತಾ ಇದ್ರಿ? ಸುಮಾರು ಒಂದು 6-7 ತಿಂಗಳಾಯ್ತು, ವರ್ಷನೇ ಆಯ್ತು ಅಂತ ಕೊಡ್ರಿ. ವರ್ಷದಿಂದ ಮಾತ್ರ ತೊಗೊಳ್ತಾ ಇದ್ರಿ? ಎಷ್ಟು ನೋವಿಗೆ? 2-3 ಮಾತ್ರ ಕೊಡ್ತಿದ್ವಿ. 3 ಮಾತ್ರ ಡೈಲಿ ತೊಗೊಳ್ತೀರಿ? ಈ 1 ತಿಂಗಳಿಂದ ಮಾತ್ರ ಇಲ್ಲ ತಗೊಂಡಿಲ್ಲ, ಮಾತ್ರ ತಗೊಂಡಿಲ್ಲ. ಬಿಟ್ಟಿದ್ದೀರಾ? ಎಲ್ಲ ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಬಿಟ್ಟಿದ್ದೀನಿ. ನಮಸ್ತೆ.